ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅವ್ರಿಗೆಲ್ಲ ನಮಸ್ಕಾರನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪೂಜೆ ಮಾಡಿರೋದು ನಮ್ಮ ಅಮ್ಮ ಆದರೂ ಮಾತಾಡ್ತಿರೋದು ನಾನು. ಯಾಕಂದರೆ ಅಮ್ಮ ಇವತ್ತು ಬೆಳಗ್ಗೆಯಿಂದ ಇನ್ನು 3 ದಿನ ತನಕ ದೇವ್ರ ಮನೆಗೆ ಹೋಗೋಗೂ ಇಲ್ಲ, ಹಾಗೆ ದೇವ್ರ ಬಗ್ಗೆ ಮಾತಾಡೋ ಹಾಗೂ ಇಲ್ಲ. ಈ ವಿಡಿಯೋ ತುಂಬ ಸ್ಪೆಷಲ್. ಯಾಕಂದರೆ ಈ ವಿಡಿಯೋ ಮಾಡಿರೋದೇ ಗಗನನ್ನಂಗೋಸ್ಕರ. ಅವರು ತುಂಬ ಕಮೆಂಟ್ ಹಾಕಿದ್ರು, ಸೊ ಅದಕ್ಕೆ ನಾನು ರಿಪ್ಲೈ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಿನ್ನೆ ನಮ್ಮಮ್ಮ ಹೂವು ಹಣ್ಣುಗಳನ್ನೆಲ್ಲ ತಗೊಂಡು ಬಂದು ಇಟ್ಟಿದ್ರು. ಇವತ್ತು ಬೆಳಗ್ಗೆ ಎಂದಿನಂತೆ ಪೂಜೆ ಮತ್ತು ಅಭಿಷೇಕನ ಮಾಡಿದರು. ಪೂಜೆ ಮತ್ತು ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೇ ನಮ್ಮಮ್ಮ ನಿಮ್ಮೆಲ್ಲರಿಗೋಸ್ಕರನೂ ದೇವ್ರ ಹತ್ರ ಬೇಡ್ಕೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳೇ, ನನ್ನಪ್ಪ, ನಾನು ಪೂಜೆ ಮಾಡೋ ವಿಡಿಯೋಸ್ನ ನೋಡಿ ಹೋದ್ವಾರ ಕೂಡ ಈ ವಾರ ನಿಮ್ಮನೆ ಪೂಜೆಯಲ್ಲಿ ನಮ್ಮ ಬಗ್ಗೆ ಕೇಳ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಒಂದಷ್ಟು ಜನ ತಿಳಿಸಿದ್ದಾರೆ ರಾಯಪ್ಪ. ಅದರಲ್ಲಂತೂ ಗಗನ್ ಅಂತ ಅನ್ನೋ ಹುಡುಗ ಎಷ್ಟು ಕಮೆಂಟ್ ಮಾಡಿದ್ದಾನೆ ಅಂದರೆ, ರಾಯರೇ ನನಗೆ ನನ್ನ ಪ್ರೀತಿ ಗೆಲ್ಲುತ್ತಾ, ನನ್ನ ಪ್ರೀತಿ ಗೆಲ್ಲಿಸ್ಕೊಡಿ ರಾಯರ ಹತ್ರ ಅಂತ ಕೇಳ್ಕೊಳ್ಳಿ ಅಂತ ತುಂಬ ಕಮೆಂಟ್ ಮಾಡಿದ್ದಾನೆ ರಾಯಪ್ಪ. ಪ್ರತಿಯೊಂದು ಶಾರ್ಟ್ಸ್ಗೂ ಪ್ರತಿಯೊಂದು ವಿಡಿಯೋಕ್ಕೂ ನನಗೆ ಕೇಳ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದಾರೆ ರಾಯಪ್ಪ. ನಿಜವಾಗ್ಲೂ ಅವ್ರು ಯಾರು ಏನು ಅಂತ ನನಗೆ ತಿಳಿದು ಒಳ್ಳೆಯದಾಗುತ್ತೆ ಅವ್ರ ಜೀವನದಲ್ಲಿ, ಅವ್ರ ಪ್ರೀತಿ ಅವ್ರು ಸಿಕ್ಕಿ ಅವ್ರ ಬದುಕು ಚೆನ್ನಾಗಿರುತ್ತೆ ಅಂದರೆ ಅವ್ರ ಪ್ರೀತಿನ ಅವ್ರಿಗೆ ಕೊಡಿಸಿ ರಾಯಪ್ಪ. ಇಲ್ಲ ಅಂದರೆ ಆ ಹುಡುಗನಿಗೆ ಬುದ್ಧಿ ಕೊಟ್ಟು ಜೀವನದಲ್ಲಿ ಮುಂದೆ ಸಾಗೋ ಹಾಗೆ ಶಕ್ತಿ ತುಂಬಿ ರಾಯಪ್ಪ. ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ದಾನೆ. ಖಂಡಿತವಾಗ್ಲೂ ಅವ್ನಿಗೆ ಅದು ಒಳ್ಳೇದಾಗುತ್ತೆ. ಅವ್ನ ಪ್ರೀತಿ ಕೊಟ್ಟರೆ, ಅವ್ನ ಪ್ರೀತಿ ಅವನಿಗೆ ಸಿಕ್ಕಿದ್ರೆ ಜೀವನದಲ್ಲಿ ಚೆನ್ನಾಗಿರ್ತಾನೆ ಅಂದರೆ ಕೊಡಿಸು ನನ್ನಪ್ಪ. ಮತ್ತು ಕಾವ್ಯ ಅಂತ ಹೇಳಿ ರಾಯಪ್ಪ ಇನ್ನೊಬ್ಬರು ಹೇಳಿದ್ದಾರೆ, ಕೇಳ್ಕೊಳ್ಳಿ ನಿಮ್ಮ ಮನೇಲಿ ಪೂಜೆ ಮಾಡುವಾಗ ಅಂತ ಹೇಳಿಬಿಟ್ಟು KEBಲಿ ಕೆಲಸ ಮಾಡ್ತಿದ್ರಂತೆ ರಾಯಪ್ಪ. ಒಂದಷ್ಟು ಜನನ 450 ಜನನ ತೆಗೆದ್ಬಿಟ್ರಂತೆ. ಅದರಲ್ಲಿ ಕೋರ್ಟ್ಗೆ ಅಂತ ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ರಾಯಪ್ಪ. ಅಲ್ಲಿಂದ ಇವಾಗ ಹಾಸನ ಕೋರ್ಟ್ಗಲ್ಲಿ ಬಂದಿದೆಯಂತೆ ಜಡ್ಜ್ಮೆಂಟ್. ಹೈಕೋರ್ಟಲ್ಲಿ ಅವ್ರ ಪರ ಆಗಿನೂ ಕೂಡ ಲೇಬರ್ ಕೋರ್ಟ್ ಅಂತ ಹಾಸನದಲ್ಲಿದೆಯಂತೆ. ಸುಮ್ಮನೆ ವಿನಾಕಾರಣ ಮುಂದಕ್ಕೆ ಹಾಕ್ತಾನೆ ಇದ್ದಾರಂತೆ. ಅವ್ರು ಹೇಳಿದ್ದಾರೆ, ನನ್ನ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ, ಅವ್ರ ಪರ ಜಡ್ಜ್ಮೆಂಟ್ ಬರಲಿ, ನನ್ನ ಗಂಡನಿಗೆ ಒಳ್ಳೇದು ಮಾಡಿದ್ರೆ 450 ಜನಕ್ಕೆ ಒಳ್ಳೆಯದಾಗುತ್ತೆ, ಅಷ್ಟು ಫ್ಯಾಮಿಲಿಗಳಿಗೆ ಒಳ್ಳೆಯದಾಗುತ್ತೆ, ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ. ಹಾಗಾಗಿ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿಕೊಡಿ ರಾಯಪ್ಪ. ಮತ್ತು ಇನ್ನೊಂದಿಬ್ಬರು ಕೇಳಿದ್ದಾರೆ ರಾಯಪ್ಪ, ನನ್ನ ಮಗ 7th ಓದ್ತಿದ್ದಾನೆ, ಅವನಿಗೆ ಒಳ್ಳೇದು ಮಾಡಿ ಅಂತ, ಅವ್ರಿಗೂ ಒಳ್ಳೆಯದಾಗಲಿ ರಾಯಪ್ಪ. ಹಾಗೆ ಇನ್ನೊಬ್ಬರು ಕೂಡ ಕೇಳಿದ್ದಾರೆ ರಾಯಪ್ಪ, ನನ್ನ ಸಂಸಾರನ ಕಾಪಾಡಿ ಅಂತ ಕೇಳ್ಕೊಳ್ಳಿ ರಾಯರ ಹತ್ರ ಅಂತ. ಏನು ತೊಂದರೆ ಏನಿದೆ ಅನ್ನೋದು ನನಗೆ ಅಷ್ಟು ತಿಳಿದು ಒಟ್ಟಿನಲ್ಲಿ ಈ ವಾರ ನನಗೆ ಯಾರೆಲ್ಲ ಕಮೆಂಟ್ ಮೂಲಕ ನನಗೆ ರಾಯರ ಹತ್ರ ಒಳ್ಳೆಯದಾಗಲಿ ಅಂತ ನಿಮ್ಮ ಮನೇಲಿ ಪೂಜೆ ಮಾಡುವಾಗ ಕೇಳ್ಕೊಳ್ಳಿ ಅಂತ ತಿಳಿಸಿದ್ದಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಲಿ ರಾಯಪ್ಪ. ಅದರಲ್ಲೂ ಗಗನ್ ನನ್ನ ಹುಡುಗನ ಪ್ರೀತಿ ಅಂತೆ, ಅದನ್ನು ಕೊಡಿಸಿ ತುಂಬ ರಾಯಪ್ಪ. ಯಾವ ಶಾರ್ಟ್ಸ್ ಓಪನ್ ಮಾಡಿ, ಯಾವ ವಿಡಿಯೋಸ್ ಓಪನ್ ಮಾಡಿ ಅದರದ್ದೇ ಮೆಸೇಜನ್ನು ಎಲ್ಲ ಕಡೆ ಕಾಪಿ ಮಾಡಿದ್ದಾರೆ. ಆ ಹುಡುಗನಿಗೆ ಅವನ ಜೀವನ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲದೆ ಅನ್ನೋದಾದರೆ ಅವನ ಪ್ರೀತಿನ ಅವನಿಗೆ ಕೊಡಿಸಿ ಒಳ್ಳೇದು ಮಾಡು ರಾಯಪ್ಪ. ಕಾವ್ಯ ಅವ್ರ ಹಸ್ಬೆಂಡ್ಗೂ ಅಷ್ಟೇ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟು ಅವ್ರ ಪರನೇ ಆಗಿ ಒಳ್ಳೆಯದಾಗಲಿ ರಾಯಪ್ಪ. ಹಾಗೆ ಇನ್ನೊಬ್ಬರು ನನ್ನ ಸಂಸಾರನ ಕಾಪಾಡಿ ಅಂತ ಕೇಳ್ಕೊಂಡಿರೋರಿಗೆ 7th ಸ್ಟ್ಯಾಂಡರ್ಡ್ ಓದ್ತಿರೋ ಮಗುಗೆ ಎಲ್ರಿಗೂ ಒಳ್ಳೇದು ಮಾಡಿ ರಾಯಪ್ಪ. ತಂದೆ ನೀನೇ ಎಲ್ಲರೂ ಕಾಪಾಡಬೇಕು. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿ ನಾನು ಇಲ್ಲಿ ಕೇಳೋದನ್ನ ಮರ್ತಿದ್ರೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅಭಿಷೇಕನ ಸ್ಟಾರ್ಟ್ ಮಾಡ್ತೀನಿ.
ಪೂಜೆ ಅಭಿಷೇಕ ಆದಮೇಲೆ ಅಮ್ಮ ಶ್ಲೋಕಗಳನ್ನ ಮತ್ತು ಸ್ತೋತ್ರನ ಹೇಳಿದ್ರು. ಆದರೆ ನಾನು ಆ ವಿಡಿಯೋಗಳನ್ನ ಇಲ್ಲಿ ಹಾಕಿಲ್ಲ. ಪೂಜೆ ಎಲ್ಲ ಮಾಡಿದ್ಮೇಲೆ ಈ ಫೋಟೋದಲ್ಲಿ ಕಾಣ್ತಿದೆಲ್ಲ ಕನಕಾಂಬರ ಹೂವು ಮತ್ತು ವಿಡಿಯೋಸಲ್ಲಿ ಕಾಣೋ ಬಿಳಿ ಹೂವು ರಾಯರು ಹಿಂದಕ್ಕೆ ಪ್ರಸಾದವಾಗಿ ಕೊಟ್ಟಿದ್ದಾರೆ. ಪ್ರಸಾದ ಇದಷ್ಟೇ ಸಿಕ್ಕಿದ್ದು, ಯಾಕಂದರೆ ಇದೆಲ್ಲ ಆದಮೇಲೆ ಅಮ್ಮ ಇನ್ನು 3 ದಿನ ದೇವ್ರ ಮನೆಗೆ ಹೋಗೋ ಹಾಗಿರಲಿಲ್ಲ. ಮತ್ತು ಮುಂದಿನ ವಾರ ನಿಮ್ಮೆಲ್ರಿಗೋಸ್ಕರ ಅಮ್ಮ ಥರ್ಸ್ಡೇ ಪೂಜೆಯಲ್ಲಿ ಕೇಳ್ಕೊತಾರೆ. ಇದಾದಮೇಲೆ ಅಮ್ಮನ ಫೇವ್ರೆಟ್ ಟೈಮ್, ಆ ಟೈಮ್ ಏನು ಮಾಡಿದ್ದಾರೆ ಅಂದರೆ ಅಮ್ಮ ಸಾಂಗ್ ಜೊತೆ ವಿಡಿಯೋ ತೆಗೆದಿದ್ದಾರೆ. ಇಲ್ಲಿ ಅದನ್ನು ಹಾಕಿದ್ದೀನಿ. ಸೆಳೆವ ಬೃಂದಾವನದಿ ಕುಳಿತವನೇ ಕಾಪಾಡು ಗುರುರಾಯನೇ, ನೀ ದಯೆ ತೋರು ಯತಿವರ್ಯನೇ. ಬೆಳಗ್ಗೆ ಹೊಸ್ಲಿಗೆ ನೀರು ಹಾಕಿ ರಂಗೋಲೆ ಎಲ್ಲ ಬಿಟ್ಟಿರೋ ವಿಡಿಯೋ ಇದು. ನೋಡಿ, ನಮ್ಮ ತುಳಸಿ ಗಿಡ ರಾಯರ ಅನುಗ್ರಹದಿಂದ ತುಂಬ ಚೆನ್ನಾಗಿ ವಾರದಿಂದ ವಾರಕ್ಕೆ ಬೆಳೀತಿದೆ, ಹಾಗೆ ಚಿಗುರ್ತಿದೆ. ಇದು ನಮ್ಮ ತಾತ ಬೆಳಗ್ಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವೈಟ್ ಹೂ. ಶ್ರೀಧಾಮನಿನರಿ ಮಾಧಾವಯ ನಮಬೋಧಾತಿರಹಿತ ಚಿತ್ತಂ ಮಾಧಾಪಹರದ ಸಾಧಾರಣ ಗುಣವೇದಾಧಿವರ ವಿನಾತ್ಮ ರಾಜಾನಸಿ ಗುರುರಾಜವರವರ ಪೂಜಾಯುತ ಶರಣಂ ಮೇ ದೋಷಂ ದಿಶ ದಿಶ ದೋಷಂ ಪರಿಹರ ಜೋಷಂ ಕಿಮಸಿ ದಯಾಳೋ. ಎಲ್ಲರ ಪ್ರಾರ್ಥನೆಯನ್ನು ರಾಯಪ್ಪ ಕೇಳಿಸ್ಕೊಂಡಿರ್ತಾರೆ. ಅವರು ಮೌನವಾಗಿದ್ರು ಅದು ಅವ್ರಿಗೆ ತಲುಪಿರುತ್ತದೆ. ಎಲ್ರಿಗೂ ರಾಯಪ್ಪ ಒಳ್ಳೇದು ಮಾಡ್ತಾರೆ. ನಾನು ಈ ವಿಡಿಯೋ ಮಾಡುವಾಗ ಏನಾದ್ರು ತಪ್ಪು ಮಾತಾಡಿದರೆ ನಾನು ಅದನ್ನು ರಾಯರ ಪಾದಕ್ಕೆ ಅರ್ಪಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.